ಪ್ರಿಯ ವೀಕ್ಷಕರೇ, 9 ನ್ಯೂಸ್ಗೆ ಸ್ವಾಗತ. ಪ್ರತಿಯೊಂದು ಜೀವರಾಶಿಗೂ ಉಸಿರಾಡುವ ಗಾಳಿ ಎಷ್ಟು ಅತ್ಯವಶ್ಯಕವೋ ಹಾಗೆಯೇ ಕುಡಿಯುವ ನೀರು ಕೂಡ ಅಷ್ಟೇ ಅತಿ ಮುಖ್ಯವಾದದ್ದು. ಆ ನೀರು ಪ್ರಕೃತಿಯ ನಿಯಮಗಳಿಂದಲೇ ಆಗುವಂಥದ್ದು. ಸೂರ್ಯನ ಬೆಳಕು ಶಾಖದಿಂದ ಆವಿಯಾಗಿ ಆಕಾಶದೆಡೆಗೆ ಸಾಗುತ್ತದೆ. ನಂತರ ಅದು ಮಳೆಗಾಲದಲ್ಲಿ ಮೋಡದಿಂದ ಮಳೆಯ ರೂಪದಲ್ಲಿ ನೀರು ಭೂಮಿಯ ಮೇಲೆ ಬೀಳುತ್ತದೆ. ನದಿಯಾಗಿ ಕೆರೆಯಲ್ಲಿ, ಸಾಗರದಲ್ಲಿ ನೀರು ಹರಿಯುತ್ತದೆ. ಈ ನೀರು ಈ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವರಾಶಿಗೂ ಬೇಕೇ ಬೇಕು. ಈ ವೈಜ್ಞಾನಿಕ ಯುಗದಲ್ಲಿ ನೀರನ್ನು ಕೂಡ ಕೃತಕವಾಗಿ ತಯಾರಿಸಿ ಬಾಟಲ್ನಲ್ಲಿ ತುಂಬಿ ಸರಬರಾಜು ಮಾಡುವ ಒಂದು ಅದ್ಭುತ ವಿಚಾರವನ್ನು ನೋಡೋಣ ಬನ್ನಿ. ಎಲ್ಲಿ ಸಿಗುತ್ತೆ? ಭೂಮಿ ಒಳಗಡೆ ಸಿಗುತ್ತೆ. ಬೋರ್ವೆಲ್ ಮೂಲಕ ನೀರನ್ನು ಹೊರತೆಗಿತಾರೆ. ನಂತರ ಈ ನೀರನ್ನು ಶುದ್ಧೀಕರಣ ಮಾಡ್ತಾರೆ, ಬಾಟಲ್ ಒಳಗಡೆ ತುಂಬಿಸ್ತಾರೆ. ಇದು ಹಳೆ ಕಾಲದಿಂದ ನಡೆದುಕೊಂಡು ಬಂದಿರುವ ಒಂದು ಪದ್ಧತಿ. ಆದರೆ ಭೂಮಿ ಒಳಗಡೆಯಿಂದ ಹೊರತೆಗೆದು ಬಾಟಲ್ ಒಳಗಡೆ ನೀರನ್ನು ತುಂಬಿಸುವ ಈ ಒಂದು ಪ್ರಕ್ರಿಯೆ ಈಗ ಕಮ್ಮಿ ಆಗ್ತಾ ಬರ್ತಾ ಇದೆ. 95% ಕಣ್ಮರೆ ಆಗಿದೆ ಅಂತ ಹೇಳಿದರೂ ತಪ್ಪಾಗಲ್ಲ. ಈಗ ಈ ರೀತಿ ಮಾಡ್ತಾ ಇಲ್ಲ. ಗೆಳೆಯರೆ, ನೀರಿನ ಕಾರ್ಖಾನೆಗಳಲ್ಲಿ ಮಳೆ ನೀರನ್ನು ಕೂಡ ಕಲೆಕ್ಟ್ ಮಾಡೋದಿಲ್ಲ, ಕೆರೆ ನೀರನ್ನು ಕೂಡ ಉಪಯೋಗಿಸೋದಿಲ್ಲ, ಭೂಮಿ ಒಳಗಡೆಯಿಂದ ನೀರನ್ನು ಕೂಡ ತೆಗೆಯೋದಿಲ್ಲ, ನದಿ ನೀರನ್ನು ಕೂಡ ಬಳಸೋದಿಲ್ಲ. ಆದ್ರೂ ಕೂಡ ಲಕ್ಷ ಲಕ್ಷ ಲೀಟರ್ ಪ್ರತಿದಿನ ನೀರು ತಯಾರಾಗ್ತಾ ಇದೆ. ಇದು ಹೇಗೆ ಸಾಧ್ಯ? ಕಾರ್ಖಾನೆಯವರು ಫ್ಯಾಕ್ಟರಿ ಒಳಗಡೆ ಕೃತಕವಾಗಿ ನೀರನ್ನು ತಯಾರಿಸುತ್ತಿರುವ ಈ ಒಂದು ಪ್ರಕ್ರಿಯೆ ಯಾವ ರೀತಿ ಇದೆ ಅಂದ್ರೆ, ಒಂದು ರೀತಿ ಅನ್ಲಿಮಿಟೆಡ್ ವಾಟರ್ ಸಿಕ್ಕ ಹಾಗೆ. 10,000 ವರ್ಷಗಳಾದ್ರೂ ಕೂಡ ನೀರಿಗೆ ತೊಂದರೆ ಬರೋದಿಲ್ಲ. ಈ ರೀತಿಯ ಒಂದು ಸಿಸ್ಟಮ್ ಅನ್ನು ಕಾರ್ಖಾನೆಯವರು ಬಳಸಿ ನೀರನ್ನು ತಯಾರು ಮಾಡ್ತಾ ಇದ್ದಾರೆ. ಕಾರ್ಖಾನೆಯಲ್ಲಿ ತಯಾರಾಗುವ ಈ ಒಂದು ನೀರಿಗೆ ಯಾವುದೇ ಕಾರಣಕ್ಕೂ ನ್ಯಾಚುರಲ್ ವಾಟರ್ ಅಂತ ಕರೆಯಬಾರದು. ಇದಕ್ಕೆ ಆರ್ಟಿಫಿಷಿಯಲ್ ವಾಟರ್ ಅಥವಾ ಅಟ್ಮಾಸ್ಫಿಯರಿಕ್ ವಾಟರ್ ಅಂತ ಕರೀತಾರೆ. ವಾಯುಮಂಡಲದಿಂದ ನೀರನ್ನು ಉತ್ಪಾದಿಸುವ ವಿಶೇಷವಾದ ಪ್ರಕ್ರಿಯೆ ಇದು. ಮಳೆ ಇಲ್ಲ, ಭೂಗರ್ಭದ ನೀರು ಇಲ್ಲ, ನದಿಗಳು ಇಲ್ಲ, ಆದರೂ ಶುದ್ಧ ಕುಡಿಯುವ ನೀರನ್ನು ಉತ್ಪಾದಿಸಲು ಸಾಧ್ಯವಾ ಅಂತ ನೀವು ಕೇಳಬಹುದು. ಎಸ್, 101% ಖಂಡಿತವಾಗಿಯೂ ಸಾಧ್ಯ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಒಂದು ಕಾಲದಲ್ಲಿ ಏನ್ ಬೇಕಾದ್ರೂ ಸಾಧ್ಯವಾಗುತ್ತೆ. ಗೆಳೆಯರೆ, ಈಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ನೀರನ್ನು ಹೇಗೆ ತಯಾರು ಮಾಡ್ತಾ ಇದ್ದಾರೆ ಗೊತ್ತಾ? ಗಾಳಿಯಿಂದಲೇ ನೀರನ್ನು ಉತ್ಪಾದಿಸುತ್ತಾ ಇದ್ದಾರೆ. ಇದಕ್ಕೆ ಆಡು ಭಾಷೆಯಲ್ಲಿ ಆರ್ಟಿಫಿಷಿಯಲ್ ನೀರ್ ಅಂತ ಕರೀತಾರೆ. ಇನ್ನು ಸೈಂಟಿಫಿಕ್ ಭಾಷೆಯಲ್ಲಿ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಷನ್ ಅಂತ ಕರೀತಾರೆ. 101% ಭವಿಷ್ಯದಲ್ಲೂ ಕೂಡ ಈ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಷನ್ ನೀರಿನ ಪರಿಹಾರವಾಗಿದ್ದು, ನೀರಿನ ಕೊರತೆಯನ್ನು ನಿವಾರಿಸುವ ಮಹತ್ವದ ಹೆಜ್ಜೆ ಆಗಿದೆ ಕೂಡ. AWG ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಷನ್ ಅಂದರೆ ಏನು ಅಂತ ನೋಡೋದಾದ್ರೆ, ಗಾಳಿಯಲ್ಲಿ ಸದಾ ನೀರಿನ ಹಬೆ ಇದ್ದೇ ಇರುತ್ತೆ. ಇದನ್ನು ಇಂಗ್ಲಿಷ್ ಅಲ್ಲಿ ವಾಟರ್ ವೇಪರ್ ಅಂತ ಕರೀತಾರೆ. ಕಾರ್ಖಾನೆಯಲ್ಲಿ ಈ ತೇವಾಂಶವನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಕುಡಿಯುವ ನೀರಾಗಿ ಪರಿವರ್ತಿಸ್ತಾರೆ. ಮಳೆ ಅಥವಾ ಭೂಗರ್ಭದ ನೀರಿನ ಅವಲಂಬನೆ ಇಲ್ಲದೆ ಅನ್ಲಿಮಿಟೆಡ್ ನೀರನ್ನು ಉತ್ಪಾದಿಸುವ ಒಂದು ಹಂತ ಇದು. ಗೆಳೆಯರೆ, ಕಾರ್ಖಾನೆಯಲ್ಲಿ ವಿಶೇಷವಾಗಿ AWG ಯಂತ್ರಗಳು ಇರುತ್ತೆ. ಮೊದಲು ಯಂತ್ರದಲ್ಲಿ ಇಂಡಸ್ಟ್ರಿಯಲ್ ಬ್ಲೋವರ್ಸ್ ಅಂತ ಇರುತ್ತೆ. ಸುಲಭವಾಗಿ ಕನ್ನಡದಲ್ಲಿ ಶಕ್ತಿಶಾಲಿ ಫ್ಯಾನ್ಗಳು ಅಂತ ಕರೀತಾರೆ. ಈ ಒಂದು ಫ್ಯಾನ್ಗಳು ನಿರಂತರವಾಗಿ ದೊಡ್ಡ ಪ್ರಮಾಣದ ಗಾಳಿಯನ್ನು ಯಂತ್ರದ ಒಳಗಡೆ ತುಂಬಿಸುತ್ತಾ ಇರುತ್ತೆ. ಕೈಗಾರಿಕಾ ಮಟ್ಟದ ಯಂತ್ರಗಳಲ್ಲಿ ಪ್ರತಿ 1 ಗಂಟೆಗೆ ಸಾವಿರಾರು ಕ್ಯೂಬಿಕ್ ಮೀಟರ್ ಗಾಳಿಯನ್ನು ತುಂಬಿಸಬಹುದು. ಗಾಳಿಯಲ್ಲಿ ನಿರಂತರವಾಗಿ ವಾಟರ್ ವೇಪರ್ಗಳು ಇದ್ದೇ ಇರುತ್ತೆ. ಈ ತೇವಾಂಶವೇ AWG ಮೂಲಕ ಉತ್ಪಾದಿಸಲ್ಪಡುವ ನೀರಿನ ಮೂಲವಾಗಿರುತ್ತದೆ. ಮರುಭೂಮಿ ಪ್ರದೇಶಗಳಲ್ಲಿ ತೇವಾಂಶ 20% ಇಂದ 30% ಇರುತ್ತೆ. ನೀರಿನ ಉತ್ಪಾದನೆ ಕಡಿಮೆನೆ ಬರುತ್ತೆ. ಇನ್ನು ಕರಾವಳಿ ಪ್ರದೇಶಗಳಲ್ಲಿ ತೇವಾಂಶ 60% ಇಂದ 90% ತನಕ ಹೋಗುತ್ತೆ. ನೀರಿನ ಉತ್ಪಾದನೆ ಬಹಳ ಹೆಚ್ಚಿನ ಮಟ್ಟಿಗೆ ಆಗುತ್ತೆ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಇನ್ನು ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ತೇವಾಂಶ 40% ಇಂದ 70% ಇರುತ್ತೆ. AWG ಯಂತ್ರಗಳು ಇಂತಹ ನಗರದಲ್ಲೂ ಕೂಡ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸಬಹುದು. ಈಗಲೂ ಕೂಡ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವ ನೀರಿನ ಕಾರ್ಖಾನೆಯಲ್ಲಿ AWG ಯಂತ್ರಗಳನ್ನು ಬಳಸಿಕೊಂಡು ಪ್ರತಿದಿನ ಸಾವಿರಾರು ಲೀಟರ್ ನೀರನ್ನು ತಯಾರಿಸುತ್ತಾ ಇದ್ದಾರೆ. ಯಂತ್ರದ ಒಳಗಡೆ ಏರ್ ಫಿಲ್ಟರ್ ಗಳನ್ನು ಅಳವಡಿಸಿರ್ತಾರೆ. ಈ ಮಷಿನ್ ಒಳಗಡೆ ಇರುವ ಫ್ಯಾನ್ಗಳು ಗಾಳಿಯನ್ನು ಎಳೆದುಕೊಳ್ಳುವಾಗ ಧೂಳು, ಕೀಟಗಳು, ಕಸ ಎಲ್ಲವನ್ನು ಎಳೆದುಕೊಳ್ಳುತ್ತೆ. ನಂತರ ಫಿಲ್ಟರಿಂಗ್ ಮಾಡಿ ಮಷಿನ್ ಒಳಗಡೆ ಶುದ್ಧ ಗಾಳಿಯನ್ನು ಕಳಿಸುತ್ತೆ. ಶುದ್ಧವಾದ ಗಾಳಿ ಮಷಿನ್ ಒಳಗಡೆ ಹೋದ ಮೇಲೆ HEPA ಫಿಲ್ಟರೇಷನ್ ಶುರು ಆಗುತ್ತೆ. HEPA ಅಂದರೆ ಹೈ ಎಫಿಷಿಯನ್ಸಿ ಪಾರ್ಟಿಕ್ಯುಲೇಟ್ ಏರ್. ಶುದ್ಧವಾದ ಗಾಳಿಯಲ್ಲೂ ಕೂಡ ಕಣ್ಣಿಗೆ ಕಾಣದಂತಹ ಧೂಳು, ಬ್ಯಾಕ್ಟೀರಿಯಾ, ಅಲರ್ಜಿಗಳು ಇರುತ್ತೆ. HEPA ಫಿಲ್ಟರ್ಗಳು ಇವನ್ನೆಲ್ಲ ತೆಗೆದು ಹಾಕುತ್ತೆ. ಗೆಳೆಯರೆ, ಮುಂದಿನ ಹಂತ ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್.
ಗಾಳಿಯಲ್ಲಿ ಸೇರಿಕೊಂಡಿರುವ ಹಾನಿಕಾರಕ ಅನಿಲಗಳು, ವಾಸನೆಗಳನ್ನು ತೆಗೆದುಹಾಕುತ್ತಾ ಈ ಒಂದು ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ಗಳಿಂದ ನೀರಿನ ರುಚಿ ಮತ್ತು ಗುಣಮಟ್ಟವನ್ನು ಸುಧಾರಿಸುತ್ತದೆ. ಒಂದು ಸಲ ಗಾಳಿ ಶುದ್ಧ ಆದ ಮೇಲೆ ಮುಂದಿನ ಹಂತ ಶುರುವಾಗುತ್ತೆ. ಮುಂದಿನ ಹಂತದ ಹೆಸರು ರೆಫ್ರಿಜಿರೇಟರ್ ಹಂತ. ಈ ಒಂದು ರೆಫ್ರಿಜಿರೇಟರ್ ಹಂತ ಅಂದ್ರೆ ಏನು ಅಂತ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ತಣ್ಣಗಿನ ನೀರಿನ ಗ್ಲಾಸನ್ನು ಹೊರಗಡೆ ಇಟ್ಟಾಗ ಗ್ಲಾಸಿನ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸುತ್ತದೆ ಅಲ್ವಾ? ಈ ಒಂದು ಹನಿಗಳು ಎಲ್ಲಿಂದ ಬಂತು? ಗ್ಲಾಸ್ ಒಳಗಡೆಯಿಂದ ಬಂದಿದ್ದ 101% ಅಲ್ಲ. ಈ ಒಂದು ಹನಿಗಳು ಗಾಳಿಯಲ್ಲಿ ಇರುವ ನೀರಿನ ವೇಪರ್ಗಳು. ತಣ್ಣನೆಯ ಗ್ಲಾಸಿಗೆ ಗಾಳಿ ತಾಗಿದಾಗ ಈ ಹನಿಗಳು ಉಂಟಾಗುತ್ತೆ. ಇದೇ ಪ್ರಕ್ರಿಯೆ AWG ಯಂತ್ರದಲ್ಲೂ ಕೂಡ ನಡೆಯುತ್ತೆ. AWG ಯಂತ್ರದ ಒಳಗಡೆ ರೆಫ್ರಿಜಿರೇಟರ್ ಸಿಸ್ಟಮ್ ಇರುತ್ತೆ. ಇದು ಫ್ರಿಡ್ಜ್ ಮತ್ತು AC ರೀತಿ ಕೆಲಸ ಮಾಡುತ್ತೆ. ಗಾಳಿಯನ್ನು ತುಂಬಾ ತಣ್ಣಗಾಗಿಸುತ್ತದೆ. ಗಾಳಿ ತಣ್ಣಗಾದಾಗ ಅದರಲ್ಲಿರುವ ನೀರಿನ ವೇಪರ್ ಹನಿಗಳಾಗಿ ಮಾರ್ಪಡುತ್ತೆ. ಗಾಳಿಯನ್ನು ಯಾವ ತಾಪಮಾನಕ್ಕೆ ತಣ್ಣಗಾಗಿಸಿದರೆ ನೀರಿನ ಹನಿಗಳು ಉಂಟಾಗುತ್ತವೋ ಅದನ್ನು ಡ್ಯೂ ಪಾಯಿಂಟ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಗಾಳಿ ನೀರಾಗಿ ಬದಲಾಗುವ ತಾಪಮಾನ. ಇದರ ಮುಂದಿನ ಒಂದು ಸ್ಟೇಜ್ ಕಂಡೆನ್ಸರ್ ಕಾಯಿಲ್ಗಳು. ಯಂತ್ರದ ಒಳಗಡೆ ತಣ್ಣನೆಯ ಲೋಹದ ಪೈಪ್ಗಳು ಇರುತ್ತೆ. ಗಾಳಿಯಲ್ಲಿರುವ ನೀರಿನ ವೇಪರ್ ಈ ತಣ್ಣನೆಯ ಮೇಲ್ಮೈಗೆ ತಾಗಿದಾಗ ಚಿಕ್ಕ ಹನಿಗಳು ರೂಪುಗೊಳ್ಳುತ್ತೆ. ಯಂತ್ರದ ಒಳಗಡೆ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಗಳು ಇರುತ್ತೆ. ಹನಿಗಳು ರೂಪುಗೊಂಡ ತಕ್ಷಣ ಈ ಒಂದು ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ಒಳಗಡೆ ಹೋಗಿ ಬೀಳುತ್ತೆ. ಗೆಳೆಯರೆ, ಈಗ ನೀರು ತಯಾರಾಗಿದೆ. ಈ ನೀರನ್ನು ಮುಂದಿನ ಹಂತಕ್ಕೆ ಕಳಿಸ್ತಾರೆ. ಮುಂದಿನ ಹಂತ ಫಿಲ್ಟ್ರೇಷನ್ ಹಂತ. RO ಮತ್ತು UV ಫಿಲ್ಟ್ರೇಷನ್ ಮಾಡ್ತಾರೆ. ನಂತರ ಓಝೋನೇಷನ್ ಫಿಲ್ಟ್ರೇಷನ್ ಆಗುತ್ತೆ. ಒಂದು ಸಲ ನೀರು ಫಿಲ್ಟ್ರೇಷನ್ ಆದ ಮೇಲೆ ಮಿನರಲೈಸೇಷನ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಗೆಳೆಯರೆ, ಈ ಒಂದು ನೀರು ಖನಿಜ ರಹಿತವಾಗಿರುತ್ತದೆ. ಹೇಳಬೇಕಂತಂದ್ರೆ ಇದು ಒಂದು ಸಾಧಾರಣ ನೀರು. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಯಾವುದು ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಮುಂತಾದ ಅಗತ್ಯ ಖನಿಜಗಳನ್ನು ಸೇರಿಸುತ್ತಾರೆ. ಇದರಿಂದ ನೀರಿನ ರುಚಿ ಸುಧಾರಿಸುತ್ತೆ, ಆರೋಗ್ಯಕರವಾಗುತ್ತೆ. ಸ್ವಾಭಾವಿಕ ನೀರಿಗೂ ಈ ಒಂದು ವಾಯುಮಂಡಲದ ನೀರಿಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಸ್ವಾಭಾವಿಕ ನೀರಿಗೆ ಮಳೆ, ನದಿಗಳು, ಸರೋವರಗಳು, ಭೂಗರ್ಭದ ನೀರು ಮುಖ್ಯ. ವಾಯುಮಂಡಲದ ನೀರಿಗೆ ಗಾಳಿಯಲ್ಲಿರುವ ತೇವಾಂಶ ಮಾತ್ರ ಮುಖ್ಯ. ಸ್ವಾಭಾವಿಕ ನೀರು ಮಳೆಯ ಮೇಲೆ 101% ಅವಲಂಬಿತವಾಗಿರುತ್ತದೆ. ವಾಯುಮಂಡಲದ ನೀರು ಮಳೆಯ ಅವಲಂಬನೆ ಇಲ್ಲವೇ ಇಲ್ಲ. ಗೆಳೆಯರೆ, ಈಗ ನಿಮಗೆಲ್ಲರಿಗೂ ಕಾಡುತ್ತಿರುವ ಒಂದು ಕಡೆಯ ಪ್ರಶ್ನೆ. ಈ ಒಂದು ಅಟ್ಮಾಸ್ಫಿಯರಿಕ್ ವಾಟರ್, ವಾಯುಮಂಡಲದಿಂದ ಉತ್ಪಾದಿಸುವ ಈ ಒಂದು ನೀರು ಆರೋಗ್ಯಕ್ಕೆ ಉತ್ತಮನ ಅಂತ? 101% ಉತ್ತಮವಾದ ನೀರೇ. ಯಾಕಪ್ಪ ಅಂತಂದ್ರೆ ಇದು ಯಾವುದೇ ರೀತಿ ಕೆಮಿಕಲ್ ಹಾಕಿ ತಯಾರಿಸುವ ನೀರಲ್ಲ. ಇದು ಕೂಡ ನ್ಯಾಚುರಲ್ ನೀರೇ. ಗೆಳೆಯರೆ, ಪ್ರಪಂಚದಲ್ಲಿ 97% ಅಷ್ಟು ನೀರಿದೆ. 97% ಕುಡಿಯುವ ನೀರಲ್ಲ, 97% ಸಮುದ್ರದ ನೀರು. ತಾಜಾ ನೀರು ಅಂದರೆ ಫ್ರೆಶ್ ನೀರು 3% ಇದೆ. 97% ಸಮುದ್ರದ ನೀರು, ಇನ್ನು 3% ತಾಜಾ ನೀರು. ಈ 3% ತಾಜಾ ನೀರಿನಲ್ಲಿ 2% ಹಿಮ ನದಿಗಳು ಇದೆ. ಉಳಿದ 1% ಭೂಗರ್ಭದ ಕುಡಿಯುವ ನೀರಿದೆ. ಅಲ್ಲಿಗೆ ಕುಡಿಯುವ ನೀರು ಭೂಮಿ ಮೇಲೆ ಇರೋದು ಕೇವಲ 1% ಅಷ್ಟೇ. 2050 ಒಳಗೆ ವಿಶ್ವದ ಜನಸಂಖ್ಯೆಯಲ್ಲಿ 75%ಗೂ ಹೆಚ್ಚು ಜನರಿಗೆ ನೀರಿನ ಕೊರತೆ ಎದುರಿಸುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಅನೇಕ ದೇಶಗಳು ಈಗಾಗಲೇ ವಾಟರ್ ಕ್ರೈಸಿಸ್ ಅನ್ನು ಅನುಭವಿಸುತ್ತಾ ಇದೆ. ಅಂದರೆ ಸಾಕಷ್ಟು ದೇಶಗಳಲ್ಲಿ ಕುಡಿಯುವ ನೀರೇ ಇಲ್ಲ. ಹಾಗಾಗಿ ಈ ಒಂದು ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಷನ್ ಈ ಎಲ್ಲಾ ನೀರಿನ ಸಮಸ್ಯೆಯನ್ನು ಈಗ ಬಗೆಹರಿಸುತ್ತೆ. ಗೆಳೆಯರೆ, ಕೇವಲ ಕಾರ್ಖಾನೆಯಲ್ಲಿ ಅಟ್ಮಾಸ್ಫಿಯರಿಕ್ ವಾಟರ್ ಮಷಿನ್ಸ್ ಗಳು ಬಂದಿಲ್ಲ. ಮನೆ ಬಳಕೆಗೂ ಕೂಡ ಅಟ್ಮಾಸ್ಫಿಯರಿಕ್ ವಾಷಿಂಗ್ ಮಷಿನ್ಸ್ ಗಳು ಬಂದಿದೆ. ಭಾರತ ದೇಶದ ಸಾಕಷ್ಟು ಕಡೆ ಈ ಒಂದು ಮಷಿನ್ಸ್ ಗಳು ಲಭ್ಯ ಇದೆ. ಮನೆಗಳಲ್ಲಿ ಸಾಧಾರಣವಾಗಿ ವಾಟರ್ ಪ್ಯೂರಿಫೈಯಿಂಗ್ ಮಷಿನ್ಸ್ ಗಳು ಇರುತ್ತಲ್ಲ, ಅದೇ ರೀತಿ ಚಿಕ್ಕದಾಗೆ ಇದೆ. ಇದರಿಂದ ನೀರಿನ ಸಮಸ್ಯೆ 101% ಕಮ್ಮಿ ಆಗುತ್ತೆ. ಗೆಳೆಯರೆ, ಇನ್ನೊಂದು 10 ವರ್ಷದಲ್ಲಿ ಎಲ್ಲಾರ ಮನೆಗಳಲ್ಲೂ ಈ ಒಂದು ಅಟ್ಮಾಸ್ಫಿಯರಿಕ್ ವಾಟರ್ ಮಷಿನ್ಸ್ ಗಳು 101% ಕಂಡು ಬರುತ್ತೆ. ನೋಡಿಬೇಕಾದ್ರೆ ಬೇರೆ ದೇಶಗಳಲ್ಲಿ ಈ ಒಂದು ಮಷಿನ್ಸ್ ಗಳ ವ್ಯಾಪಾರ ಬಹಳ ಜೋರಾಗೇ ಇದೆ. ಭಾರತ ದೇಶದಲ್ಲಿ ಈಗ ಆರಂಭ ಆಗಿದೆ. ಮುಂಬರುವ ದಿನಗಳಲ್ಲಿ ಇದು ಹೆಮ್ಮರವಾಗಿ ಬೆಳೆಯುತ್ತೆ. ಸದ್ಯಕ್ಕೆ ಪ್ರಪಂಚಾದ್ಯಂತ ವೈರಲ್ ಆಗಿರುವ ಈ ಒಂದು ಡೂಪ್ಲಿಕೇಟ್ ವಾಟರ್ ಗಳು ಕೂಡ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಹೋಟೆಲ್ಗಳು, ಕಾರ್ಯಕ್ರಮಗಳು ಅಥವಾ ಕಸದ ಪ್ರದೇಶಗಳಿಂದ ಖಾಲಿ ಬ್ರ್ಯಾಂಡ್ ಬಾಟಲ್ಗಳನ್ನು ಮೊದಲು ಸಂಗ್ರಹ ಮಾಡ್ತಾರೆ. ಈ ಬಾಟಲ್ಗಳನ್ನು ಸರಿಯಾಗಿ ಸ್ವಚ್ಛ ಮಾಡಬೇಕು, ಆದರೆ ಸ್ವಚ್ಛ ಮಾಡೋದಿಲ್ಲ. ನಂತರ ಟ್ಯಾಪ್ ನೀರು, ಬೋರ್ವೆಲ್ ನೀರು ಅಥವಾ ಫಿಲ್ಟರ್ ಮಾಡದ ನೀರನ್ನು ಬಳಕೆ ಮಾಡ್ತಾರೆ. RO, UV ಶುದ್ಧೀಕರಣ ಇರೋದಿಲ್ಲ. ನಕಲಿ ಸೀಲಿಂಗ್ ಮತ್ತು ಲೇಬಲಿಂಗ್ ಮಾಡ್ತಾರೆ. ಇಂತಹ ನೀರನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಣ್ಣ ಅಂಗಡಿಗಳು ಮತ್ತು ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಮಾರಾಟ ಮಾಡ್ತಾರೆ. ಈ ಒಂದು ಡೂಪ್ಲಿಕೇಟ್ ನೀರನ್ನು ಕುಡಿದ ಕೆಲವೇ ಗಂಟೆ ಅಥವಾ ಒಂದು ದಿನದ ಬಳಿಕ ಶೀತ, ಕೆಮ್ಮು, ಜ್ವರ ಆರಂಭ ಆಗುತ್ತೆ.
ಆರೋಗ್ಯದಲ್ಲಿ ದೊಡ್ಡ ಮಟ್ಟಿಗೆ ಏರುಪೇರಾಗಿಬಿಡುತ್ತೆ. ಅದರಲ್ಲೂ ಡಯೇರಿಯಾ ಸಮಸ್ಯೆ ಬಹಳ ಹೆಚ್ಚು ಕಂಡುಬರುತ್ತೆ. ನಾವು ಖರೀದಿಸುವ ಪ್ರತಿಯೊಂದು ನೀರಿನ ಬಾಟಲ್ ಸುರಕ್ಷಿತವಾಗಿರುತ್ತದೆ ಎಂಬುದು ಅನಿವಾರ್ಯವಲ್ಲ. ಮಾರುಕಟ್ಟೆಯಲ್ಲಿ ದೊರೆಯುವ ಕೆಲವು ನಕಲಿ ಬಾಟಲ್ಗಳು ನಮ್ಮ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡಬಹುದು. ಆದ್ದರಿಂದ BIS ಪ್ರಮಾಣ ಪತ್ರ, ಸರಿಯಾದ ಸೀಲಿಂಗ್ ಮತ್ತು ವಿಶ್ವಾಸಾರ್ಹ ಮಾರಾಟಗಾರರನ್ನು ಪರಿಶೀಲಿಸಿದ ಬಳಿಕ ಮಾತ್ರ ನೀರನ್ನು ಖರೀದಿಸುವುದು ಅತ್ಯಂತ ಅಗತ್ಯ.